ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜುಜೆತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಕಟೋರಿ ಬ್ಲೌಸಿದ್ದು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳನ್ನು ಎಲ್ಲ ಸೈಜಿದ್ದು ಹಾಕಕತ್ತೀನಿ. ಎಲ್ಲರೂ ನೋಡಿರಿ ನನ್ನ ಚಾನಲನ್ನು ಓಪನ್ ಮಾಡಿಕೊಂಡು. ಇಲ್ಲೇ ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ, 36 ಇದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗನ್ನು ಹಾಕಿದ್ದೆ, ಕಟೋರಿ ಬ್ಲೌಸನ್ನು ಹಾಕಿದ್ದೆ. ಅದ್ರದ್ದು ಇನ್ನೇನು ಇಲ್ಲಿ ಸ್ಟಿಚಿಂಗ್ ಪಾರ್ಟನ್ನು ತೋರ್ಸಾಕತ್ತೀನಿ ನೋಡಿ. ನಾನು ಎಲ್ಲ ಬ್ಲೌಸಸ್ ಪೀಸಸ್ಗಳನ್ನು, ಇದು ಲೈನಿಂಗ್ ಬ್ಲೌಸ್ ಐತಿ, ಎಲ್ಲ ಪೀಸಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ತೋರ್ಸಾತೀನಿ. ನೀವು ಅಟ್ಯಾಚ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೊಲಿದ್ರಂದ್ರೆ ಬ್ಲೌಸ್ ಭಾಳ ಈಸಿ ಆಗ್ತೈತಿ, ಜಲ್ದಿ ಆಗ್ತೈತಿ. ಅದಕ್ಕೆ ಅದೇ ರೀತಿನ ಟ್ರೈ ಮಾಡಿರಿ ನೀವು ನೋಡಿರಿ. ಬ್ಯಾಕ್ ಸೈಡ್ ಡಾಟ್ಸ್ ಅಂತೂ ಕಾಮನ್ ಎಲ್ಲ ಬ್ಲೌಸಿಗೂ, ಅಂದರೆ ನಾರ್ಮಲ್ ಬ್ಲೌಸ್ ಇರಲಿ, ಕಟೋರಿ ಬ್ಲೌಸ್ ಇರಲಿ, ಸೇಮ್ ಬರುತ್ತೆ ರೀ. 4 ಇಂಚ್ ವಿಡ್ತ್, 4 ಇಂಚ್ ಹೈಟ್, ಅಂದರೆ ಡಬಲ್ ಫೋಲ್ಡ್ ಹಾಕೋಬೇಕು. ಅದು ತೋರಿಸಿದ್ನೆಲ್ಲ ಆ ರೀತಿ ಹಾಕ್ಕೊಂಡು ಇದನ್ನು ಮಾಡಿ ಹಾಕ್ಕೊಂಡ್ರಂದ್ರೆ ಬ್ಯಾಕ್ ಡಾಚು ಬೇಕಿಂದು ಡಾಚ್ ಹಿಡಿದು ಮುಗಿತೈತಿ. ಈಗ ಅದಕ್ಕೆ ಬೆನ್ಪಟ್ಟೆನ ಹಚ್ಚಬೇಕಲ್ಲ. ಬೆನ್ಪಟ್ಟೆನ ಯಾವಾಗಲೂ ನಿಮಗೊಂದು ಟಿಪ್ಸ್ ಏನು ಕೊಡ್ತೀನಪ್ಪ ಅಂತಂದರೆ, ಯಾವಾಗಲೂ ನೀವು ಇದೇ ರೀತಿನ ಹಚ್ಚಿರಿ. ನಾ ಈಗ ಹಚ್ಚಾತಿನಿಲ್ಲ, ಅದ್ರೊಳಗೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಏನು ಮಾಡಿಬಿಡ್ತಾರೆ, ಸೀದಾ ಇಟ್ಟು ಆಮೇಲೆ ಲೈನಿಂಗ್ ಮೇಲೆ ಇಟ್ಟು ಹೊಲಿಸಿಬಿಡ್ತಾರೆ. ಆ ರೀತಿ ಹೊಲಿಸೋಕೆ ಹೋಗ್ಬೇಡ್ರಿ. ಬ್ಲೌಸ್ ಜಲ್ದಿ ಹಾಳಾಗ್ತಾವೆ. ಕಸ್ಟಮರ್ಸ್ ರಿವ್ಯೂನು ನಮಗೆ ಕಡಿಮೆ ಆಗ್ತೈತಿ. ಯಾಕಂದ್ರೆ ಏನು ಬಿಡಪ್ಪ ಅವ್ರ ಕಡೆ ಹಾಕಿದೆ ಪಿಸದು ಹಿಂಗಾಯ್ತು ಹಂಗಾಯ್ತು ಅನ್ನೋ ಸಮಸ್ಯೆ ಬರ್ತಾವೆ. ಮತ್ತು ಫಿಟ್ಟಿಂಗ್ನು ಕರೆಕ್ಟಾಗಿ ಕುಂದ್ರಂಗಿಲ್ಲ ರೀ. ನಮ್ಮ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾವಲ್ಲ, ಅದಕ್ಕೆ ನಾವು ಆ ರೀತಿ ಟ್ರೈ ಮಾಡಬೇಕು. ಅದಕ್ಕೆ ಅದೇ ರೀತಿ ಹಚ್ಚಿರಿ. ಈಗ ನೋಡಿರಿ, ಅಷ್ಟು ಮುಗೀತದೆ ಬ್ಯಾಕ್ ಪಾರ್ಟ್, ಏನೂ ಅಷ್ಟರೊಳಗೆ ಏನೂ ಇಲ್ಲ. ಜಸ್ಟ್ ಈ ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ ನಾವು ನೆಕ್ ಸೈಡಿಂದನೇ ಹಚ್ಕೋತ ಬರ್ಬೇಕು ರೀ. ಕಟೋರಿ ಬ್ಲೌಸದ್ದು ನೆಕ್ ಸೈಡ್ ಐತಲ್ಲ, ಅಲ್ಲಿಂದನೇ ಹಚ್ಕೊಂತ ತೆಳಗಡೆ ಬರಬೇಕು. ಆಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ 2 ಸ್ಟಿಚ್ಚನ್ನು ಹಾಕಿದ ಮೇಲೆ ನೋಡಿರಿ, ನಾನು ಡಾಚ್ ಹೆಂಗೆ ಹಿಡಿತೀನಿ ಕರೆಕ್ಟಾಗಿ ನಮ್ಮ ಆ ಕಾರ್ನರ್ಗೆ ಯಾವ ಕಾರ್ನರ್ ಅಂದರೆ ಇದು ಕಟೋರಿ ಬ್ಲೌಸ್ ಇದ್ದಿರುತ್ತೆ, ಕಟೋರಿ ಪೀಸ್ ಇರುತ್ತಲ್ಲ ಅದ್ರದ್ದು ಕಾರ್ನರ್, ಎರಡಕ್ಕೂ ಕಾರ್ನರ್ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅಂದರೆ ಸ್ಟಿಚ್ಚಿಂಗ್ ಒಳಗೆ ಹೋಗಿದ್ದೂ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಹಿಡ್ಕೋಬೇಕು. ಇಟ್ಕೊಂಡು 1.5 ಇಂಚು ವಿಡ್ತ್, ಹೈಟಿಗೆ 3 ಇಂಚು ಫಿಕ್ಸ್ ರೀ. ಇದು ರೀತಿ ಇಟ್ಕೋ. ಭಾಳ ಜಸ್ಟ್ ಕಡಿಮೆ ಅದಾವಪ್ಪ ಅಂದ್ರೆ 1/4 ಇಂಚು, ಅದಕ್ಕಿಂತ ಕಡಿಮೆ ಇಡಕ್ಕೆ ಹೋಗ್ಬೇಡ್ರಿ. ಒಟ್ಟಾಗಿ ಕಟೋರಿ ಬ್ಲೌಸಿಗೆ ಶೇಪ್ ಕರೆಕ್ಟಾಗಿ ಬರೋಂಗಿಲ್ಲ. ಮತ್ತು 1.5 ಇಂಚು 3 ಇಂಚು ಇದಿಷ್ಟು ಸೈಜು ಇಟ್ಟು ಹೊಲಿಬೇಕು. ನೋಡಿರಿ, ಈ ರೀತಿ ರೆಡಿ ಆಯ್ತು ನೋಡಿರಿ. ಕಟೋರಿ ಎಷ್ಟು ಕರೆಕ್ಟಾಗಿ ಬಂದೈತೆ ರೀ ನೋಡಿರಿ. ಅವ್ರದ್ದು 5 ಇಂಚ್ ರೆಡಿ ಬೇಕಾಗಿತ್ತು, ಇದು 5.25 ಇಂಚ್ ಬರತೈತಿ. 1/4 ಇಂಚ್ ನಮಗೆ ಈ ಕಡೆ ಸೈಡ್ ಉಕ್ಕಿನ ಪಟ್ಟಿ, ಕಾಜಿನ ಪಟ್ಟಿ ಹಚ್ತೀವಲ್ಲ, ಉಕ್ಕಿನ ಮಣಿ ಮತ್ತು ಉಕ್ಕಿನ ಪಟ್ಟಿ ಹಚ್ತೀವಲ್ಲ, ಅದಕ್ಕೆ ಬೇಕಾಗ್ತೈತಿ. ಕರೆಕ್ಟಾಗಿ 5 ಇಂಚ್ ರೆಡಿ ಸಿಗ್ತೈತೆ ನಮಗೆ. ಈ ನೋಡಿರಿ, ಕ್ರಾಸ್ ಬೆಲ್ಟನ್ನು ಹಚ್ಚಾಕತ್ತೀನಿ. ನೋಡಿರಿ, ಈ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟನ್ನು ಹಚ್ಚಬೇಕು. ಫಸ್ಟ್ ಒಮ್ಮೆ ಅಟ್ಯಾಚ್ ಮಾಡಿ ಆಮೇಲೆ ಟರ್ನ್ ಮಾಡೋಕ್ಕೆ ನಾವು ಹಿಂಗೆ ಈ ರೀತಿಯಾಗಿ ಹೊಲಿಸಿ ಇನ್ನೊಂದು ಹೊಲಿಗೆ ಹಾಕಿ ನಾವು ಮಾಡ್ತೀವಲ್ಲ, ಮಾಡ್ಕೊಟ್ಟು ಆಮೇಲೆ ಇದನ್ನು ಒಳಗಡೆ ಇರುತ್ತಲ್ಲ ಅರ್ವಿ, ಅದನ್ನು ಹೊರಗಡೆ ಬಿಡ್ಬೇಕು ರೀ. ಎಲ್ಲ ಬರುತ್ತೆ ಅದು. ಜೊತೆ ನೀವು ಟ್ರೈ ಮಾಡಿದ್ರಿ ಅಂದರೆ ಇದ್ರದ್ದು ಐಡಿಯಾ ಗೊತ್ತಾಗ್ತೈತಿ. ನಾನು ರೀತಿ ಮಾಡ್ತೀನಲ್ಲ, ಅದನ್ನು ವಿಡಿಯೋ ನೋಡ್ಕೋತಾ ರೀತಿ ಮಾಡಿರಿ, ನಿಮ್ಗೆ ಕರೆಕ್ಟಾಗಿ ಬ್ಲೌಸ್ ಬರುತ್ತೆ. ಮತ್ತು ಕಟೋರಿ ಮಾತ್ರ ಕರೆಕ್ಟಾಗಿ ಶೇಪ್ ಕುಂದಿರ್ತಾವೆ ರೀ, ಮತ್ತು ಫಿಟ್ಟಿಂಗು ಕರೆಕ್ಟಾಗಿ ಕುಂದಿರ್ತಾವೆ ರೀ. ನಾನು ಭಾಳ ಕಸ್ಟಮರ್ಸಿಗೆ ಇದೇ ರೀತಿನ ಹೊಲಿದು ಕೊಡ್ತೀನಿ. ನೀವು ಹೊಲಿರಿ, ಕಲೀರಿ. ಈಗ ಮನ್ಯಾಗ ಎಷ್ಟೋ ಜನ ಹೆಣ್ಮಕ್ಳು ಖಾಲಿನೇ ಇರ್ತಾರೆ. ಖಾಲಿ ಇರೋಕ್ಕಿಂತ ಬಿಜಿ ಇರತ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಇರತ್ತವೆ, ಮನ್ಯಾಗ ಖಾಲಿ ಇರ್ತಾರೆ ಅನ್ನೋದು ಸುಳ್ಳು. ಖರೆ ಹೊಲಿಬೇಕನ್ನೋ ಇಂಟ್ರೆಸ್ಟ್ ಇರ್ತೈತೆ ಒಬ್ಬರಿಗೆ. ಅವ್ರಿಗೆ ಹೊಲಿಬೇಕನ್ನೋರಿಗೆ ಇದೊಂದು ಇನ್ಸ್ಪಿರೇಷನ್ನ ಹೇಳತ್ತಿದ್ದೆ. ಮನ್ಯಾಗ ಕಲಿಕೊಂಡು ನಮ್ಮ ಬ್ಲೌಸನ್ನ ನಾವು ಹೊಲ್ಕೊಳ್ಳೋದು ಅಷ್ಟು ನಾವು ಮಾಡ್ಕೊಂಡ್ರೆ ಎಷ್ಟೋ ಅಮೌಂಟನ್ನು ನಾವು ಸೇವ್ ಮಾಡ್ಬೋದು. ಅದೇ ಅಮೌಂಟನ್ನು ನಾವು ಏನೋ ಮಾಡ್ಬೋದು. ನಮ್ಮದೇ ವಸ್ತು ಆಗಲಿ, ಮಕ್ಕಳಿಗಾಗಲಿ, ಎದಕ್ಕೋ ನಮ್ಮ ಮನೆ ಪರ್ಪೋಸಿಗಾಗಲಿ ಯೂಸ್ ಆಗ್ತಾವೆ. ಅದಕ್ಕೆ ನೀವು ನಾನು ಹೇಳ್ಕೊಡೋವಂಥ ಏನಾದರೂ ನಿಮ್ಗೆ ತಿಳಿಲಿಲ್ಲ ಅಂದರೆ ಕೇಳಿರಿ ಕಮೆಂಟ್ ಬಾಕ್ಸ್ ಒಳಗೆ. ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ, ಇಲ್ಲ ಕಮೆಂಟ್ ಮುಖಾಂತರ ಆದರೂ ಹೇಳ್ತೀನಿ. ಈ ರೀತಿ ಬ್ಲೌಸನ್ನು ಸೇಮ್ ಪ್ರೊಸೀಜರ್ ಇರ್ತಾವೆ ರೀ. ನಾರ್ಮಲ್ ಬ್ಲೌಸು, ಕಟೋರಿ ಬ್ಲೌಸು, ಜಸ್ಟ್ ಕಟ್ಟಿಂಗ್ ಅಷ್ಟು ಚೇಂಜ್ ಇರ್ತೈತಿ. ಕಟ್ಟಿಂಗ್ ಮಾಡಿದ್ವಿ ಅಂದರೆ ಆ್ಯಸ್ ಇಟ್ ಈಸ್ ಅದನ್ನು ಹೊಲಿಯೋದು ಸ್ವಲ್ಪ ಚೇಂಜಸ್ ಆಗ್ತೈತಿ. ಅದಕ್ಕೆ ನಾವು ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿ ನೋಡ್ಕೊರಿ. ನೋಡಿಕೊಂಡು ನೀವು ವಿಡಿಯೋ ನೋಡ್ಕೋತಾನೆ ನಾವು ಏನು ಮಾಡಿರಿ, ಸ್ಟಿಚ್ ಮಾಡಿರಿ. ಅದು ನಿಮ್ಗೆ ಈಸಿಯಾಗಿ ತಿಳಿತೈತಿ. ನೋಡಿರಿ, ಇದು ಉಕ್ಕಿನ ಮಣಿ ಪಟ್ಟಿ. ಇದು ಬಟ್ಟೆ ತೆಳಗಾಗಿರೋದ್ರಿಂದ ನಾನು ಡಬಲ್ ಫೋಲ್ಡ್ ತೊಗೊಂಡಿನಿ, ಲೈನಿಂಗು ತೊಗೊಂಡಿನಿ, ಮತ್ತು ಮೇನ್ ಫ್ಯಾಬ್ರಿಕ್ಕೂ ತೊಗೊಂಡಿನಿ. ಎರಡೂ ತೊಗೊಂಡು ಹೊಲಿಯಾತೀನಿ ನೋಡಿರಿ.
ಹೊಲಿಯೋದು ಇಂಟ್ರೆಸ್ಟ್ ಇದ್ದವರು ಏನೋ ಟ್ರಿಕ್ಸ್ ತಲೆ ಓಡಿಸಿ ಹೊಲಿದ್ರಿ ಅಂದ್ರೆ ಭಾರಿ ಪರ್ಫೆಕ್ಟ್ ಆಕಿರಿ. ಬರೋಬ್ಬರಿ ನಿಮ್ಮ ಬ್ಲೌಸನ್ನು ನೀವು ಹೊಲ್ಕೋತೀರಿ. ನಿಮಗೆ ಕಿಡ್ಸ್ ಡ್ರೆಸ್ಸಸ್ಸನ್ನು ಹಾಕೀನಿ ನಾನು ಇನ್ನೂ ಹಾಕ್ತೀನಿ. ಎಲ್ಲವೂ ಟ್ರೈ ಮಾಡಿರಿ ನೀವು. ನಿಮ್ಮ ಮಕ್ಕಳಿಗೂ ಡ್ರೆಸ್ ಹೊಲಿಯೋಕೆ ಇದು ನಮ್ಗೆ ಇದಾಗ್ತೈತಿ, ಹೊಲ್ದಂಗೂ ಆಗ್ತೈತಿ, ಪ್ರಾಕ್ಟೀಸು ಆಗ್ತೈತಿ. ನಿಮ್ಮ ಮಕ್ಕಳು ಸಣ್ಣ ಇದ್ದವಪ್ಪ ಅಂದ್ರೆ ಓಕೆ ಹೆಂಗೋ ಹೊಲೀರಿ, ನೀವು ಚೆಂದ ಕಾಣ್ತಾವೆ. ನಂಗೆ ಹಾಕಿ ನೋಡಿ ಟ್ರೈ ಮಾಡಿರಿ ಮನ್ಯಾಗ. ನೋಡಿರಿ ಫ್ರಂಟ್ ನೆಕ್ಕನ್ನು ನಾವು ಈ ರೀತಿಯಾಗಿ ಎಲ್ಲ ಸೆಟ್ಟಿಂಗ್ ಮಾಡಬೇಕು. ಕರೆಕ್ಟಾಗಿ ಶೇಪ್ ನೋಡಿರಿ, ಈ ರೀತಿಯಾಗಿ ಶೇಪ್ ಬರುವಂಗೆ ಅವ್ರ ಬ್ಲೌಸಿಂದ ಏನು ಉಕ್ಕಿನ ಪಟ್ಟಿ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಅವ್ರ ಸೈಜ್ ಎಷ್ಟು ಇರುತ್ತಲ್ಲ ಅದನ್ನು ಮಾರ್ಕ್ ಹಾಕ್ಕೋಬೇಕು. ಅಲ್ಲಿಂದ 1/4 ಇಂಚ್ ಮೇಲೆ ಇಟ್ಕೊಂಡು ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕಿಗೆ ನಾವು ಶೇಪನ್ನು ಮಾಡಬೇಕು, ಕಟ್ ತೆಗಿಬೇಕು. ನೋಡಿರಿ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ಈಗ ಇದನ್ನು ಶೋಲ್ಡ್ರನ್ನು ಜಾಯಿಂಟ್ ಮಾಡ್ಕೋಬೇಕು ರೀ. ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಳೋದು ನೋಡಿರಿ ಈ ರೀತಿಯಾಗಿ ಇಟ್ಕೊಂಡು, ಅಂದ್ರೆ ಒಂದು ಸ್ವಲ್ಪ ಬಟ್ಟೆ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಐತ್ರಿ, ಅದಕ್ಕೆ ಅದನ್ನು ಕಟ್ ಮಾಡಿ ತೆಗೆದೆ. ಈ ನೋಡಿರಿ ಈ ರೀತಿಯಾಗಿ ಶೋಲ್ಡ್ರನ್ನೇ ಎರಡೂ ಕಡೆಯೂ ಡಬಲ್ ಸ್ಟಿಚ್ ಹಾಕಿ ಜಾಯಿಂಟ್ ಮಾಡ್ಕೊರಿ. ಹೊಲಿದ್ರೆ ಅಂದ್ರೆ ಈಸಿ ಆಗತ್ತೆ ರೀ. ನೋಡಾಕದ್ರೂ ಯಪ್ಪ ಇಲ್ಲಿ ಹೆಚ್ಚಂದ್ರು ಇಲ್ಲಿ ಕಡಿಮೆ ಅಂದರು, ಇಲ್ಲಿ ಹಿಂಗೆ ಮಾಡಿದ್ರು ಅಲ್ಲಿ ಹಂಗೆ ಮಾಡಿದ್ರು ಅನಿಸುತ್ತೆ. ಒಂದು ಬಿಟ್ಟು 4 ಬ್ಲೌಸು ಸಾದಾ ಬ್ಲೌಸ್ ಪೀಸನ್ನು ತೊಗೊಂಡು ನೀವು ಟ್ರೈ ಮಾಡ್ಕೊತಾ ಹೊಂಟ್ರಿ ಅಂದ್ರೆ ಅದು ಈಸಿ ಬರ್ತೈತೆ. ನಿಮ್ಮ ಬ್ಲೌಸು ನೀವು ಹೊಲ್ಕೊಳಕ್ಕೆ ನೀವು ಎಲಿಜಿಬಿಲಿಟಿ ಆದ್ರಂದ್ರೆ ಸಾಕು. ಮಂದಿ ಹೊಲಿಯೋದು ಬಿಡೋದು ನಿಮ್ಮ ಇಚ್ಛೆ. ನೆಕ್ಸ್ಟ್ ನೋಡಿರಿ ನಾನು ಇದು ತೋರ್ಸಾತೀನಲ್ರಿ ಪೈಪಿಂಗ್ ಉತ್ಪತ್ತಿ. ಇದನ್ನು ನಾನು ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ದೊಳಗೆ ಹಾಕೀನಿ, ಹೆಂಗೆ ಹೊಲಿಯೋದಂತೇಳಿ ಅಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಿರಿ. ನಾನು ಅದನ್ನು ಶಾರ್ಟ್ಸ್ ಏನು ಮಾಡೀನಿ ಅಂದರೆ ಇದು ವಿಸಿಬಲ್ ಥ್ರೆಡ್ ಪೈಪಿಂಗ್ ರೀ. ವಿಸಿಬಲ್ ಅಂದ್ರೆ ನಮ್ಗೆ ಕಾಣಿಸುತ್ತೆ ರೀ ಇದು ಮಾಡಿದ್ದೆ. ನೋಡಿರಿ ನಾವು ಏನದು ಮಾರ್ಕ್ ಹಾಕಿದ್ನಲ್ಲ ಅದು ಬ್ಲೌಸ್ ಮೇಲೆ ಬರಬೇಕಂದ್ರೆ ಅದು ಉಲ್ಟಾ ಸೈಡ್ ಐತ್ರಿ. ಕರೆಕ್ಟ್ ಸೈಡ್ ಏನಂದ್ರೆ ಅಲ್ಲಿ ನಾನು ಏನೂ ಮಾರ್ಕ್ ಹಾಕಿಲ್ಲ, ಉಲ್ಟಾ ಸೈಡ್ ಇದ್ದೆಲ್ಲ ಮಾರ್ಕ್ ಹಾಕೀನಿ. ಅದು ಬ್ಲೌಸ್ ಮೇಲೆ ಅಂದ್ರೆ ನಮಗೆ ಕಾಣಬಾರ್ದ್ರಿ, ಅದು ಕೆಳಗಡೆ ಹೋಗಿರ್ಬೇಕು. ಅಲ್ಲಿ ಆ ರೀತಿ ಹಚ್ಕೋಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ ಏನಪ್ಪ ಅಂದ್ರೆ ಹೊಲಿಸ್ಕೆಟ್ಟೆ 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿದ್ರೆ ಅಂದರೆ ಇದು ವಿಸಿಬಲ್ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡೋದು ಮುಗೀತ್ರಿ. ಇಲ್ರಿ ಸೇಮ್ ಥ್ರೆಡ್ ಪೈಪಿಂಗ್ ಹೆಂಗೆ ಇನ್ವಿಸಿಬಲ್ ಮಾಡ್ತೀವಲ್ಲ ಅದೇ ಟೈಪ್ ಕಾಣ್ತೈತ್ರಿ. ನಾವು ಬ್ಲೌಸ್ ರೆಡಿ ಆದ್ಮೇಲೂ ಹೊಲಿಲಿಕ್ಕೆ ಇದೊಂದು ಥ್ರೆಡ್ ಪೈಪಿಂಗ್ ಮಾಡಲಿಕ್ಕೆ ಇದೊಂದು ಸ್ಟೆಪ್ ಐತ್ರಿ. ಅದು ಇನ್ವಿಸಿಬಲು ಹೊಲಿಬೋದು, ಇದೊಂಥರ ಹೊಲಿಬೋದು, ಮತ್ತು ನಾರ್ಮಲ್ ಪೈಪಿಂಗೂ ಮಾಡ್ಬೋದು. ಇನ್ನೂ ಸಾಕಷ್ಟು ಥರ ಅದಾವೆ ರೀ. ನಾವು ಒಂದೊಂದು ಬ್ಲೌಸಿಗೆ ಅವ್ರು ವಿಸಿಬಲ್ಸ್ ಹೆಂಗೆ ಕಸ್ಟಮರ್ಸ್ ಮಾಡಿರ್ತಾರಲ್ಲ ಆ ರೀತಿನ ನಾನು ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ. ಈ ರೀತಿನ ಮಾಡಿರ್ತ ಇದ್ರು ಅವರು. ನೋಡಿರಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತೆ ರೀ. ಈಗ ಇನ್ನೊಂದು ಸ್ಟಿಚ್ ಏನೈತೆ ನೋಡಿರಿ, ಕರೆಕ್ಟಾಗಿ ನಮ್ಗೆ ಏನದು ಥ್ರೆಡ್ ಪೈಪಿಂಗ್ ಮಾಡಿವಲ್ಲ ಅದ್ರದ್ದೊಂದು ಇದು ಸಿಗುತ್ತೆ ರೀ, ಅಲ್ಲಿ ಎಡ್ಜ್ ಲೈನ್ ಅಲ್ಲೊಂದು ಸ್ಟಿಚ್ ಹಾಕಕ್ಕೆ ನಮಗೊಂದು ಕರೆಕ್ಟಲ್ಲಿ ಥ್ರೆಡ್ ಪೈಪಿಂಗ್ ಬಾಜುನ ಅಲ್ಲೊಂದು ಸ್ಟಿಚ್ ಹಾಕ್ಬೇಕು ರೀ. ಕರೆಕ್ಟಾಗಿ ನಮಗೆ ಆ ಕಡೆ ಈ ಕಡೆ ಸರಿದಾಡಂಗಿಲ್ಲ, ಕರೆಕ್ಟಾಗಿ ಕುಂದಿರ್ತೀರಿ ಬ್ಲೌಸು. ನೋಡಿರಿ ಈ ರೀತಿಯಾಗಿ ರೆಡಿ ಆಯಿತು. ಎಷ್ಟು ನೀಟಾಗಿ ಬಂದೈತಲ್ರಿ, ಅದು ನೀಟಾಗಿ ಸ್ಲೀವ್ ಹಚ್ಚೋದನ್ನು ತೋರ್ಸಾಕತ್ತೀನಿ. ಸ್ಲೀವ್ ಹಚ್ಚಕತ್ತೀನಲ್ಲ ನೋಡಿರಿ, ಕರೆಕ್ಟಾಗಿ ನಾವು ಅವ್ರದ್ದು ಎಷ್ಟಿರುತ್ತಲ್ಲ ಅಷ್ಟಕ್ಕೆ ನಾನು ಅದನ್ನು ಏನು ಮಾಡಬೇಕು ನೋಡಬೇಕು. ಯಾಕಂದ್ರೆ ಅವ್ರು ಬ್ಲೌಸಿಂದ ಸೈಡ್ದೇನು ಇದು ಇರುತ್ತಲ್ಲ, ನಾನು ತೋರಿಸಿದ್ನಲ್ಲ ನಿಮಗಿದೆ ಈಗ, ಆ ರೀತಿ ನೋಡಿಕೊಂಡು ಸೆಟ್ ಮಾಡಬೇಕು. ನೋಡಿ ಈ ಕಡೆ ಮಾಡಿ ತೋರಿಸ್ತೀನಿ ನೋಡಿರಿ. ಅವ್ರ ಬ್ಲೌಸನ್ನು ತೊಗೊಂಡು ಅವ್ರದ್ದು ಎಷ್ಟೈತೆ ನೋಡಿರಿ ಅದಕ್ಕೆ ಇಡಬೇಕು. ನೋಡಿರಿ ಅಲ್ಲಿಗಿತ್ತಲ್ಲ ಅಲ್ಲಿಗೊಂದು ಮಾರ್ಕ್ ಹಾಕ್ಕೋಬೇಕು. ಒಳಗಿನ ಸೈಡಿಂದನೇ ತೊಗೋಬೇಕು, ಉಲ್ಟಾ ಮಾಡಬೇಕು ಬ್ಲೌಸ್. ನಾವು ಮಾರ್ಕ್ ಹಾಕ್ಕೊಂಡು ಅಲ್ಲೊಂದು ಈ ರೀತಿಯಾಗಿ ಶೇಪ್ನೊಳಗೆ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದ್ರಿಂದ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಸಿಗ್ತೈತಿ. ನೋಡಬೇಕಲ್ಲ ಈ ರೀತಿಯಾಗಿ ನಮಗೆ ರೆಡಿ ಆಯಿತು. ಈಗ ಏನು ಮಾಡಬೇಕು, 4 ಪೀಸನ್ನು ಕೂಡಿಸ್ಬೇಕು. 4 ಪೀಸನ್ನು ಕೂಡಿಸಿ ಕರೆಕ್ಟಾಗಿ ಗುಂಪಿನನ್ನು ಹಾಕ್ಕೊಂಡು ಈಗ ಅದನ್ನೇನು ಮಾಡಬೇಕು, 4 ಪೀಸನ್ನು ಒಮ್ಮೆಲೆ ಸ್ವಲ್ಪ ಏನರ ಎಕ್ಸ್ಟ್ರಾ 1/4 ಇಂಚಿನಷ್ಟೇ ಅಂತ ನಾವು ಅಲ್ಲಿ ಏನು ವೇರಿಯೇಷನ್ಸ್ ಯಾವ ಹೆಚ್ಚು ಕಮ್ಮಿ ಇದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ಮಾಡಿ ಈಗ ಸ್ಲೀವ್ನ ಅಟ್ಯಾಚ್ ಮಾಡಿ ನೀವು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರ್ತೈತಿ. ಯಾಕಂತಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕಂದ್ರೆ ನೀವು ಈ ರೀತಿ ಒಂದು ಬ್ಲೌಸಿಂದ ಅವ್ರ ಮೆಜರ್ಮೆಂಟಿಂದ ಬ್ಲೌಸಿಂದ ಈ ರೀತಿ ಮಾಡಿರಿ, ಕರೆಕ್ಟಾಗಿ ಬರ್ತೈತಿ. ನೋಡಿರಿ ಸೆಂಟ್ರ್ ಏನು ಮಾಡಬೇಕು, ಒಂದು ಗುಂಪಿನನ್ನು ಈ ರೀತಿ ಹಾಕ್ಕೊಂಡು ಈ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊರಿ. ನೋಡಿರಿ ಇಲ್ಲಿ ನಿಮ್ಮ ಯಾಕಪ್ಪ ಸ್ಲೀವಿನ ಬಟ್ಟೆ ಕಡಿಮೆ ಅಂತಲ್ಲ ಅಟ್ಯಾಚ್ ಮಾಡ್ಕೊಳ್ಳಿಲ್ಲಲ್ಲ ಇವರು ಅಂತ ಅನಿಸ್ಬೋದು.
ಏನೂ ಇದಾಗಬೇಡ್ರಿ, ಯಾಕಂದ್ರೆ ಅದು ಕರೆಕ್ಟಾಗಿ ಬರ್ತೈತಿ. ಸ್ವಲ್ಪ ನಾ ಏನು ಮಾಡಿದ್ದೆ, ಚೆಸ್ಟ್ ಸೈಜ್ ಒಳಗೆ ಜಾಸ್ತಿನೇ ತೊಗೊಂಡಿದ್ನಲ್ಲ, ಅದಕ್ಕೆ ಅದು ಹೆಚ್ಚಿಗೆ ಬಂದೈತೆ ರೀ. ಏನಿಲ್ಲ, ನಮ್ಮ ನೋಡಿರಿ ನೀವು, ನಾನು ಲಾಸ್ಟಿಗೆ ಫಿನಿಶಿಂಗ್ ಮಾಡೋದನ್ನು ತೋರಿಸ್ತೀನಿ, ಎಷ್ಟು ಕರೆಕ್ಟಾಗಿ ಬಂದೈತೆ ರೀ ಫಿನಿಶಿಂಗ್ ಸಹ. ಮತ್ತು ಅದನ್ನು ಹೆಚ್ಚಿಗೆ ಬಂದರೂ ನಾನು ಹೆಂಗೆ ಹೊಲಿಬೇಕಂತೇಳಿ ನಿಮ್ಗೆ ತಿಳಿತೈತೆ ಅಂತೇಳಿ ನಾನು ಹಂಗೆ ಬಿಟ್ಟೀನಿ ರೀ. ನಾನು ಅದನ್ನು ಈಕ್ವಲ್ ಮಾಡಿ ನಿಮ್ಗೆ ತೋರಿಸ್ಬೋದಾಗಿತ್ತು, ಆದರೆ ಹೆಚ್ಚಿಗೆ ಬಂದರೂ ಈಗ ಎಲ್ಲ ಹೊಲಿಯೋರಿಗೆ ಕರೆಕ್ಟಾಗಿ ಬರ್ತೈತೆ ಅಂದರೆ ಅದು ಸುಳ್ಳು. ಕರೆಕ್ಟಾಗಿ ಯಾರಿಗೂ ಬರೋಂಗಿಲ್ಲ ಅದು. ನೋಡಿರಿ ಈಗ ಹೆಚ್ಚು ಬಂದೈತಲ್ಲ, ನನಗೆ ಕಣ್ಣು ಮುಖ ಕಾಣಿಸತೈತಿ. ಅದನ್ನು ಹೆಂಗೆ ನಿಮಗೆ ಸೆಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಅಂದರೆ ಆ ರೀತಿ ಬಂದ್ರೂ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿರಿ ವೇಸ್ಟ್ 12 ಇಂಚ್ ಇತ್ತು, ಅದ್ರದ್ದು 6 ಇಂಚ್ ತೊಗೋಬೇಕು. ನೆಕ್ಸ್ಟ್ ಆರ್ಮೋಲ್ ರೌಂಡು 7 ಇಂಚ್ ಐತ್ರಿ ಅವ್ರದ್ದು. 7 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು, 7 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಈ ರೀತಿ. ನೆಕ್ಸ್ಟ್ ಅವ್ರ ಸ್ಲೀವ್ ಅರೌಂಡ್ ಅವ್ರ ಬ್ಲೌಸಿಂದ ಏನಿರುತ್ತಲ್ಲ ಅದನ್ನ ತೊಗೊಂಡು ಮಾರ್ಕ್ ಹಾಕೋದು ಭಾಳ ಬೆಸ್ಟ್ ರೀ, ಯಾಕಂದ್ರೆ ಕರೆಕ್ಟಾಗಿ ಬರ್ತೈತೆ ರೀ. ಒಂದು 3 ಪಾಯಿಂಟ್ಸನ್ನು ಸೇಮಾಗಿ ಕರೆಕ್ಟಾಗಿ ಏನು ಮಾಡಬೇಕು, ಒಂದು ಲೈನನ್ನು ಹಾಕ್ಕೋಬೇಕು. 3 ಕೂಡಿಸಿ ಒಂದು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ಅಂದರೆ ನಿಮಗೆ ಫಿಟ್ಟಿಂಗ್ ಹಾಕಲಿಕ್ಕೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ನೋಡಿರಿ ಆ ಲೈನ್ ಏನು ಹಾಕಿದ್ವಲ್ಲ, ಆ ಲೈನ್ ಇದ್ರ ಮೇಲೆ ನಾವು ಒಂದು ಸ್ಟಿಚ್ ಹಾಕಿದ್ದೇವೆ ಅಂದರೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೋಡಿರಿ ಈ ರೀತಿಯಾಗಿ ಕರೆಕ್ಟಾಗಿ ಎಲ್ಲ ಬಟ್ಟೆನೂ ಸರಿಯಾಗಿ ಇಟ್ಕೊಂಡು ಸೆಂಟ್ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು ರೀ. ಈ ರೀತಿಯಾಗಿ ಇಟ್ಟು ಬ್ಲೌಸ್ ಫಿಟ್ಟಿಂಗನ್ನು ಮಾಡಿದ್ರಂದ್ರೆ ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಯಿತು. ಇದೇ ರೀತಿ 4 ಸ್ಟಿಚ್ಚನ್ನು ಹಾಕಿರಿ. ಈಗ ನೋಡಿರಿ ನಾನು ನಿಮಗೆ ಸೈಡ್ ಎಕ್ಸ್ಟ್ರಾ ಬಂದಿದ್ದನ್ನು ಈ ರೀತಿ ನಿಮಗೆ 2 ಇಂಚಷ್ಟು ಬಟ್ಟೆ ಬೇಕಲ್ಲ ರೀ, ಅಲ್ಲಷ್ಟು ಅದನ್ನು 2 ಇಂಚಿಗೆ ಇಟ್ಟು ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿರಿ. ನೋಡಿರಿ ಬ್ಲೌಸ್ ರೆಡಿ ಆಯಿತು, ಭಾಳ ನೀಟಾಗಿ ಬಂದೈತೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.